ಎಲ್ರಿಗೂ ನಮಸ್ಕಾರ. ನಾವು ಪ್ರತಿದಿನ ಊಟ ಮಾಡ್ತೀವಲ್ವಾ? ಆ ಊಟದ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಅದು ಎಲ್ಲಿಂದ ಶುರುವಾಗತ್ತೆ? ನಮ್ಮ ದೇಹಕ್ಕೆ ಶಕ್ತಿ ಹೇಗೆ ಕೊಡುತ್ತೆ? ಬನ್ನಿ, ಈ ಪಯಣದಲ್ಲಿ ಇದೆಲ್ಲವನ್ನ ತಿಳ್ಕೊಳ್ಳೋಣ. ಇಂದಾದ್ರೂ ಯೋಚನೆ ಮಾಡಿದ್ದೀರಾ, ನಮ್ಮ ಪ್ಲೇಟಲ್ಲಿರೋ ಊಟ ನಿಜವಾಗ್ಲೂ ಎಲ್ಲಿಂದ ಬರುತ್ತೆ ಅಂತ? ನೋಡೋಕಿದೊಂದು ಸಿಂಪಲ್ ಪ್ರಶ್ನೆ ಅನಿಸ್ಬೋದು, ಆದರೆ ಇದರ ಉತ್ತರಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿವೆ. ಬನ್ನಿ ಆ ಉತ್ತರಗಳನ್ನ ಹುಡ್ಕೋಣ. ಸರಿ, ಹಾಗಾದ್ರೆ ನಮ್ಮ ಪಯಣದ ಮೊದಲನೇ ಸ್ಟೆಪ್. ನಾವು ತಿನ್ನೋ ಯಾವುದೇ ಫುಡ್ ಐಟಮ್ ತಗೊಳ್ಳಿ, ಅದು ಎಷ್ಟೇ ಕಾಂಪ್ಲೆಕ್ಸ್ ಆಗಿ ಕಾಣಲಿ, ಅದರ ಮೂಲ ಹುಡುಕಿದ್ರೆ ಅದು ಕೇವಲ ಎರಡೇ ಕಡೆ ಬಂದು ನಿಲ್ಲುತ್ತೆ. ಒಂದು ಸಸ್ಯಗಳು, ಇನ್ನೊಂದು ಪ್ರಾಣಿಗಳು. ಅಷ್ಟೇ. ಆಶ್ಚರ್ಯ ಅಲ್ವಾ? ಹೌದು, ಇದು ಅಷ್ಟೊಂದು ಸಿಂಪಲ್. ಯೋಚ್ನೆ ಮಾಡಿ ನೋಡಿ. ಬೆಳಗ್ಗೆ ತಿನ್ನೋ ದೋಸೆ ಅಕ್ಕಿಯಿಂದ ಬರುತ್ತೆ, ಅದು ಸಸ್ಯ. ರಾತ್ರಿ ಊಟಕ್ಕೆ ಚಪಾತಿ ತಿಂದ್ರೆ ಅದು ಗೋಧಿಯಿಂದ, ಅದು ಸಸ್ಯ. ಜೊತೆಗೆ ಪಲ್ಯ, ಹಾಲು, ಮೊಸರು ಎಲ್ಲದಕ್ಕೂ ಒಂದು ಸಸ್ಯ ಅಥವಾ ಪ್ರಾಣಿ ಮೂಲ ಇದ್ದೇ ಇರುತ್ತೆ. ಮೊದಲು ಸಸ್ಯಗಳ ಬಗ್ಗೆ ಮಾತಾಡೋಣ. ನಾವು ಸಸ್ಯಗಳ ಎಲೆ, ಹೂವು ಅಷ್ಟೇ ಅಲ್ಲ, ಭೂಮಿಯೊಳಗಡೆ ಬೆಳೆಯೋ ಭಾಗಗಳನ್ನೂ ತಿಂತೀವಿ. ಅಲ್ಲಿ ನಮಗೋಸ್ಕರ ಒಂದು ದೊಡ್ಡ ಆಹಾರದ ಭಂಡಾರನೇ ಇದೆ. ಈಗ ಕ್ಯಾರೆಟ್, ಮೂಲಂಗಿ, ಗೆಣಸು ಇವೆಲ್ಲ ಬೇರುಗಳು. ಇವು ಗಿಡದ ಪವರ್ ಹೌಸ್ ಇದ್ದಾಗೆ. ಹಾಗೇ ಆಲೂಗಡ್ಡೆ, ಶುಂಠಿ, ಈರುಳ್ಳಿ ಇವೆಲ್ಲ ಕಾಂಡಗಳು. ಇವು ಪೋಷಕಾಂಶಗಳನ್ನ ಸ್ಟೋರ್ ಮಾಡಿಟ್ಕೊಳ್ಳೋ ಖಜಾನೆ ಇದ್ದಾಗೆ. ಓಕೆ, ಈಗ ಭೂಮಿಯಿಂದ ಮೇಲೆ ಬರೋಣ. ಇಲ್ಲಿ ನೋಡಿ, ಪಾಲಕ್, ಎಲೆಕೋಸು, ಈ ಎಲೆಗಳೆಲ್ಲ ಗಿಡದ ಕಿಚನ್ ಇದ್ದ ಹಾಗೆ. ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಇಡೀ ಗಿಡಕ್ಕೆ ಬೇಕಾದ ಊಟವನ್ನ ಇವೇ ತಯಾರಿಸೋದು. ಇನ್ನು ಹೂಗಳು, ಹೂಕೋಸು, ಬ್ರೊಕೋಲಿ, ಬಾಳೆಹೂವು ಇವು ಗಿಡದ ಸಂತಾನೋತ್ಪತ್ತಿಗೆ ಸಹಾಯ ಮಾಡೋ ಭಾಗಗಳು. ಅದೇ ನಮಗೆ ರುಚಿಕರವಾದ ಊಟ ಕೂಡ ಹೌದು. ಇನ್ನು ಗಿಡದ ಮುಂದಿನ ಜನರೇಷನ್ ಬಗ್ಗೆ ನೋಡೋಣ. ಹಣ್ಣುಗಳು, ಇವು ಬೀಜಗಳಿಗೆ ಒಂದು ರೀತಿ ಸೇಫ್ಟಿ ಕವರ್ ಇದ್ದ ಹಾಗೆ. ಇಲ್ಲೊಂದು ಮಜವಾದ ವಿಷಯ ಗೊತ್ತಾ? ನಾವು ತರಕಾರಿ ಅಂತ ಕರೆಯೋ ಟೊಮ್ಯಾಟೊ, ಸೌತೆಕಾಯಿ ಸೈಂಟಿಫಿಕ್ ಆಗಿ ನೋಡಿದ್ರೆ ಇವೆಲ್ಲ ಹಣ್ಣುಗಳು. ಇನ್ನು ಬೀಜಗಳು ಅಂದ್ರೆ ಅಕ್ಕಿ, ಗೋಧಿ, ಬೇಳೆಕಾಳುಗಳು ಇವು ಬರೀ ಹೊಸ ಗಿಡಗಳನ್ನ ಹುಟ್ಸೋದಲ್ಲ, ಜಗತ್ತಿನ ಕೋಟ್ಯಾಂತರ ಜನರ ಜೀವನಾಧಾರ. ಸರಿ, ಸಸ್ಯಗಳ ಕಥೆ ಮುಗೀತು. ಈಗ ಪ್ರಾಣಿಗಳಿಂದ ನಮಗೆ ಸಿಗೋ ಆಹಾರದ ಕಡೆಗೆ ಬರೋಣ. ಹಾಲು, ಮೊಟ್ಟೆ, ಮಾಂಸ ಅಷ್ಟೇ ಯಾಕೆ, ಜೇನುತುಪ್ಪ ಕೂಡ. ಇವೆಲ್ಲ ಪ್ರಾಣಿಗಳಿಂದ ಸಿಗೋ ಪ್ರಮುಖ ಆಹಾರಗಳು. ಪ್ರತಿಯೊಂದರಲ್ಲೂ ನಮ್ಮ ದೇಹಕ್ಕೆ ಬೇಕಾದ ಸ್ಪೆಷಲ್ ಪೋಷಕಾಂಶಗಳಿವೆ. ಹಾಲು ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಿದ್ರೆ, ಮೊಟ್ಟೆ, ಮಾಂಸ ನಮ್ಮ ದೇಹದ ಬೆಳವಣಿಗೆಗೆ ತುಂಬಾನೇ ಮುಖ್ಯ. ಇಲ್ಲಿವರೆಗೆ ನಾವು ಏನು ತಿಂತೀವಿ ಎಂದು ನೋಡಿದ್ವಿ. ಈಗ ಪ್ರಾಣಿ ಪ್ರಪಂಚದಲ್ಲಿ ಯಾರು ಏನ್ ತಿಂತಾರೆ ಅಂತ ನೋಡೋಣವಾ? ತುಂಬಾ ಇಂಟ್ರೆಸ್ಟಿಂಗ್ ಇದು. ಪ್ರಾಣಿಗಳ ಊಟದ ಅಭ್ಯಾಸದ ಮೇಲೆ ಅವುಗಳನ್ನ ಹೇಗೆ ವಿಂಗಡಿಸ್ಬೋದು ಅಂತ ಈಗ ನೋಡೋಣ. ಇಲ್ಲಿ ಪ್ರಮುಖವಾಗಿ 2 ತಂಡಗಳಿವೆ. ಮೊದಲನೇದು ಸಸ್ಯಾಹಾರಿಗಳು. ಹಸು, ಆನೆ, ಜಿಂಕೆ ಇವೆಲ್ಲ ಬರೀ ಗಿಡ ಎಲೆಗಳನ್ನೇ ತಿನ್ನೋದು. ಅದಕ್ಕೋಸ್ಕರನೇ ಅವುಗಳಿಗೆ ಅಗಿಯೋಕೆ ಅನುಕೂಲ ಆಗೋ ರೀತಿ ಅಗಲವಾದ ಹಲ್ಲುಗಳಿರ್ತವೆ. ಇನ್ನು 2ನೇ ತಂಡ ಮಾಂಸಾಹಾರಿಗಳು. ಸಿಂಹ, ಹುಲಿ, ಮೊಸಳೆ ಇವು ಬೇರೆ ಪ್ರಾಣಿಗಳನ್ನ ಬೇಟೆಯಾಡಿ ತಿಂತವೆ. ಅದಕ್ಕೆ ತಕ್ಕ ಹಾಗೆ ಮಾಂಸವನ್ನ ಹರಿಯೋಕೆ ಚೂಪಾದ ಹಲ್ಲುಗಳಿರ್ತವೆ. ಹಾಗಾದ್ರೆ ಗಿಡಮರಗಳನ್ನು ತಿಂದು ಪ್ರಾಣಿಗಳನ್ನು ತಿನ್ನೋ ಜೀವಿಗಳಿಗೆ ಏನಂತಾರ? ಅವರೇ ಸರ್ವಾಹಾರಿಗಳು ಅಥವಾ ಆಮ್ನಿವೋರ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವೇ, ಮನುಷ್ಯರು. ನಮ್ಮ ಜೊತೆಗೆ ಕರಡಿ, ನಾಯಿ, ಕಾಗೆ ಕೂಡ ಇದೇ ಗುಂಪಿಗೆ ಸೇರುತ್ತೆ. ಅದಕ್ಕೆ ನೋಡಿ, ನಮ್ಮ ಹಲ್ಲುಗಳು ಅಗಿಯೋಕ್ಕೂ ಸರಿ, ಹರಿಯೋಕ್ಕೂ ಸರಿ, ಎರಡಕ್ಕೂ ಹೊಂದಿಕೊಳ್ಳುವಂತೆ ಇವೆ. ಓಕೆ, ಫುಡ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಯ್ತು. ಈಗ ಆ ಫುಡ್ ಒಳಗೆ ಏನಿದೆ ಅಂತ ನೋಡೋಣ. ಅಂದ್ರೆ ನಮ್ಮ ದೇಹ ಅನ್ನೋ ಗಾಡಿನ ಓಡಿಸೋಕ್ ಬೇಕಾದ ಪೆಟ್ರೋಲ್, ಡೀಸೆಲ್ ಅಂದ್ರೆ ಅಗತ್ಯ ಪೋಷಕಾಂಶಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ದೇಹಕ್ಕೆ ಎನರ್ಜಿ ಕೊಡೋರು. ಇವರನ್ನ ಎನರ್ಜಿ ಗಿವರ್ಸ್ ಅಂತಲೇ ಕರೀಬೋದು. ಇಬ್ರಿದ್ದಾರೆ, ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಅಂದ್ರೆ ಕೊಬ್ಬು. ಕಾರ್ಬೋಹೈಡ್ರೇಟ್ಸ್ ನಮಗೆ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ. ಆದರೆ ಫ್ಯಾಟ್ಸ್ ಅದು ನಮ್ಮ ದೇಹದ ಪವರ್ ಬ್ಯಾಂಕ್ ಇದ್ದಾಗೆ, ಎನರ್ಜಿನ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ನಾವು ದಿನ ತಿನ್ನೋ ಅನ್ನ, ರೊಟ್ಟಿ, ಆಲೂಗಡ್ಡೆ, ಹಣ್ಣು ಇದೆಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ತಿಂದ ತಕ್ಷಣ ನಮಗೆ ಶಕ್ತಿ ಬರೋದೇ ಇದರಿಂದ. ಇನ್ನೊಂದು ಕಡೆ ಎಣ್ಣೆ, ತುಪ್ಪ, ನಟ್ಸ್, ಮಾಂಸ ಇದರಲ್ಲಿ ಫ್ಯಾಟ್ಸ್ ಇರುತ್ತೆ. ಇದು ಬರೀ ಎನರ್ಜಿ ಸ್ಟೋರ್ ಮಾಡೋದು ಮಾತ್ರ ಅಲ್ಲ, ನಮ್ಮ ದೇಹವನ್ನ ಬೆಚ್ಚಗೆ ಇಡುತ್ತೆ, ಜೊತೆಗೆ ಕೆಲವು ವಿಟಮಿನ್ಗಳನ್ನ ದೇಹ ಹೀರ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಎನರ್ಜಿ ಆಯ್ತು. ಈಗ ನಮ್ಮ ಬಾಡಿ ಬಿಲ್ಡರ್ ಸರ್ದಿ, ಅವರೇ ಪ್ರೋಟೀನ್ಗಳು. ಇವು ನಮ್ಮ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಾಗೆ. ನಮ್ಮ ದೇಹವನ್ನ ಕಟ್ಟೋದು ಮತ್ತೆ ಏನಾದ್ರೂ ಡ್ಯಾಮೇಜ್ ಆದ್ರೆ ರಿಪೇರಿ ಮಾಡೋದು ಎರಡೂ ಇವರದೇ ಕೆಲ್ಸ. ಪ್ರೋಟೀನ್ ಎಲ್ಲಿ ಸಿಗುತ್ತೆ? ಹಾಲು, ಮೊಟ್ಟೆ, ಮೀನು, ಮಾಂಸ
ಎಲ್ಲ ಥರದ ಬೇಳೆಕಾಳುಗಳು, ಸೋಯಾಬೀನ್ ಇವೆಲ್ಲ ಪ್ರೋಟೀನ್ನ ಒಳ್ಳೆ ಸೋರ್ಸ್. ನಮ್ಮ ಬೆಳವಣಿಗೆಗೆ, ಗಾಯವಾದ್ರೆ ಬೇಗ ವಾಸಿಯಾಗೋಕ್ಕೆ, ನಮ್ಮ ದೇಹದ ಒಳಗಡೆ ನಡೆಯೋ ಪ್ರಮುಖ ಕ್ರಿಯೆಗಳಿಗೆ ಎಲ್ಲದಕ್ಕೂ ಪ್ರೋಟೀನ್ ಬೇಕೇ ಬೇಕು. ಕೊನೆಯದಾಗಿ ನಮ್ಮ ದೇಹದ ರೆಗ್ಯುಲೇಟರ್ಸ್ ಮತ್ತು ಪ್ರೊಟೆಕ್ಟರ್ಸ್. ಇವರು ನಮ್ಮ ಬಾಡಿನ ಮ್ಯಾನೇಜರ್ಗಳು ಮತ್ತು ಬಾಡಿಗಾರ್ಡ್ಗಳು. ಇಡೀ ಸಿಸ್ಟಮ್ ಸರಿಯಾಗಿ ನಡೆಯೋ ಹಾಗೆ ನೋಡ್ಕೋತಾರೆ, ಜೊತೆಗೆ ರೋಗಗಳಿಂದ ನಮ್ಮನ್ನ ಕಾಪಾಡ್ತಾರೆ. ಹಣ್ಣು ತರಕಾರಿಗಳಲ್ಲಿರೋ ವಿಟಮಿನ್ಗಳು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಲು ಸೊಪ್ಪಿನಿರೋ ಕ್ಯಾಲ್ಶಿಯಂ ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ. ಐರನ್ ಅಂದ್ರೆ ಕಬ್ಬಿಣ ರಕ್ತ ತಯಾರಾಗೋಕೆ ಸಹಾಯ ಮಾಡುತ್ತೆ. ಇನ್ನು ಫೈಬರ್ ಅಂದ್ರೆ ನಾರಿನಾಂಶ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕ್ಲೀನ್ ಆಗಿರೋಕೆ ತುಂಬಾ ಮುಖ್ಯ. ಸರಿ, ಈಗ ನಮಗೆ ಎಲ್ಲಾ ಪೋಷಕಾಂಶಗಳ ಬಗ್ಗೆ ಗೊತ್ತಾಯಿತು. ಆದರೆ ಇದೆಲ್ಲವನ್ನು ನಮ್ಮ ಊಟದಲ್ಲಿ ಸೇರಿಸೋದು ಹೇಗೆ? ಅದಕ್ಕೆ ಸಮತೋಲನ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತಾರೆ. ಹಾಗಂದ್ರೆ ಏನು? ಬನ್ನಿ ತಿಳ್ಕೊಳ್ಳೋಣ. ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ತುಂಬಾನೇ ಸಿಂಪಲ್. ನಮ್ಮ ದೇಹಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್ ಇವೆಲ್ಲವೂ ಸರಿಯಾದ ಕ್ವಾಂಟಿಟಿಯಲ್ಲಿ ಅಂದ್ರೆ ಕರೆಕ್ಟ್ ಪ್ರಮಾಣದಲ್ಲಿ ನಮ್ಮ ಊಟದಲ್ಲಿ ಇರಬೇಕು ಅಷ್ಟೇ. ಹಾಗಾದ್ರೆ ನಮ್ಮ ಪ್ಲೇಟ್ ಹೇಗಿರ್ಬೇಕು? ಯೋಚಿಸಿ, ನಮ್ಮ ಪ್ಲೇಟ್ನಲ್ಲಿ ಸ್ವಲ್ಪ ಧಾನ್ಯಗಳು ಅಂದ್ರೆ ಅನ್ನ ಅಥವಾ ಚಪಾತಿ ಇರಬೇಕು. ಜೊತೆಗೆ ಸಾಕಷ್ಟು ಬಗೆ ಬಗೆಯ ತರಕಾರಿಗಳು, ಒಂದು ಹಣ್ಣು, ಬೇಳೆಯಂತಹ ಪ್ರೋಟೀನ್ ಮತ್ತೆ ನಟ್ಸ್ ತರದ ಹೆಲ್ದಿ ಫ್ಯಾಟ್ಸ್. ಇವಿಷ್ಟಿದ್ರೆ ಅದು ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಮೀಲ್. ಈ ಬ್ಯಾಲೆನ್ಸ್ಡ್ ಡಯಟ್ ಯಾಕೆ ಇಷ್ಟೊಂದು ಮುಖ್ಯ ಅಂತ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾ? ಒಂದು ವೇಳೆ ಈ ಬ್ಯಾಲೆನ್ಸ್ ತಪ್ಪಿದ್ರೆ ಅಂದ್ರೆ ಯಾವುದಾದ್ರೂ ಪೋಷಕಾಂಶದ ಕೊರತೆ ಆದ್ರೆ ಏನಾಗುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಇದು ಸೀರಿಯಸ್ ಪರಿಣಾಮಗಳನ್ನ ಉಂಟು ಮಾಡಬಹುದು. ಉದಾಹರಣೆಗೆ, ಪ್ರೋಟೀನ್ ಕೊರತೆ ಆದ್ರೆ ಮಕ್ಕಳಲ್ಲಿ ಕ್ವಾಶಿಯೋರ್ಕರ್ ಅನ್ನೋ ಕಾಯಿಲೆ ಬರುತ್ತೆ. ಹೊಟ್ಟೆ ಊದುಕೊಂಡು ಬೆಳವಣಿಗೆ ಕುಂಠಿತವಾಗುತ್ತೆ. ವಿಟಮಿನ್ ಎ ಕಡಿಮೆ ಆದ್ರೆ ರಾತ್ರಿ ಕಣ್ಣು ಕಾಣೋದು ಕಷ್ಟ ಆಗುತ್ತೆ. ವಿಟಮಿನ್ ಸಿ ಕಡಿಮೆ ಆದ್ರೆ ಒಸಡಿನಲ್ಲಿ ರಕ್ತ ಬರುತ್ತೆ. ಐರನ್ ಅಂದ್ರೆ ಕಬ್ಬಿಣ ಕಡಿಮೆ ಆದ್ರೆ ಅನೀಮಿಯಾ ಆಗತ್ತೆ, ಯಾವಾಗ್ಲೂ ಸುಸ್ತು. ಅಯೋಡಿನ್ ಕಡಿಮೆ ಆದ್ರೆ ಕುತ್ತಿಗೆಯಲ್ಲೇ ಗೈಟರ್ ಬರುತ್ತೆ. ನೋಡಿ, ಪ್ರತಿಯೊಂದು ಎಷ್ಟು ಮುಖ್ಯ ಅಲ್ವಾ? ನಮ್ಮ ಇಡೀ ಪಯಣವನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ಫುಡ್ಡಿನ ಮೂಲಗಳು ಗಿಡ ಮತ್ತು ಪ್ರಾಣಿಗಳಿಂದ ಶುರು ಮಾಡಿದ್ವಿ. ಆಮೇಲೆ ಪ್ರಾಣಿಗಳು ಏನ್ ತಿನ್ನುತ್ತವೆ, ಸಸ್ಯಾಹಾರಿ, ಮಾಂಸಾಹಾರಿ, ಸರ್ವಾಹಾರಿ ಅಂತ ನೋಡಿದ್ವಿ. ಆಮೇಲೆ ಆಹಾರದೊಳಗಿನ ಸೈನ್ಸ್, 6 ಪ್ರಮುಖ ಪೋಷಕಾಂಶಗಳ ಬಗ್ಗೆ ತಿಳ್ಕೊಂಡ್ವಿ. ಕೊನೆಗೆ ಇದೆಲ್ಲವನ್ನು ನಮಗೆ ಅನ್ವಯಿಸ್ಕೊಂಡು ಬ್ಯಾಲೆನ್ಸ್ ಡಯಟ್ ಯಾಕೆ ಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಾವು ತಿನ್ನೋ ಮುಂದಿನ ಊಟ ನಮ್ಮ ಆರೋಗ್ಯವನ್ನ ಹೇಗೆ ರೂಪಿಸಬಹುದು? ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡ್ಮೇಲೆ ನಮ್ಮ ಪ್ರತಿಯೊಂದು ಊಟವು ಕೇವಲ ಹೊಟ್ಟೆ ತುಂಬಿಸೋದಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ಆರೋಗ್ಯಕ್ಕಾಗಿ ಮಾಡೋ ಒಂದು ಪ್ರಮುಖ ಆಯ್ಕೆ ಅಂತ ಅನ್ಕೊಳ್ಳೋಣ, ಅಲ್ವಾ?